Never lose hope by looking at your present because you cannot imagine what you will become tomorrow. This is I'm not saying Lord Rama said in Ramayana. True, ನಿಜ ಅಲ್ವಾ? ಅಂದ್ರೆ ಈ ಕ್ಷಣದಲ್ಲಿ ನಮ್ಗೇನಾಗಿರುತ್ತೆ, ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿ ನೋಡಿ ಎಲ್ಲಾನು ಕಳ್ಕೊಂಡೇವಿ ಅನ್ನೋ ಒಂದು ಮನೋಭಾವ ಬರುತ್ತೆ. ಯಾವುದೇ ಕಾರಣಕ್ಕೆ ಹೇಳ್ತೀನಿ, ಮನೋಸ್ಥಿತಿನ ಕಳ್ಕೋಬೇಡಿ. ನಾಳೆ ನಾವೇನಾಗ್ತೀವಿ ಅನ್ನೋದು ನಮ್ ಕಲ್ಪನೆಗೂ ಇರಲ್ಲ ಅಲ್ವಾ? ಸೊ ಅದನ್ನ ದೃಢ ಮನಸ್ಸಿಂದ ಟ್ರೈ ಮಾಡಿ 100% ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸ್ಟ್ರಾಂಗ್ ಆಗಿರಿ. ಈ ಕ್ಷಣ, ಈ ಸಂದರ್ಭ, ಈ ಪರಿಸ್ಥಿತಿ ಎಲ್ಲನೂ ಬದಲಾಗತ್ತೆ ಅಲ್ವಾ? ದೇವರು ಸೃಷ್ಟಿಸಿರೋ ಮನುಷ್ಯರೇ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಅಂದ್ಮೇಲೆ ನಾವು ನೀವು ಕಟ್ಕೊಂಡಿರೋ ಸಂಬಂಧಗಳು ಶಾಶ್ವತ ಅಲ್ಲ. ಹಾಗೆ ಈಗ ಸೃಷ್ಟಿಯಾಗಿರೋ ಸಮಸ್ಯೆಗಳಾಗಿರ್ಬೋದು, ಸಂದರ್ಭ ಆಗಿರ್ಬೋದು, ಯಾವುದು ಶಾಶ್ವತ ಅಲ್ಲ, ಎಲ್ಲನೂ ಬದಲಾಗುತ್ತೆ. ಸೊ ಪಾಸಿಟಿವ್ ಇಂದ ಇರಿ. ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಒಳ್ಳೆ ಸಾಧನೆಗಳಲ್ಲಲ್ವಾ ಮುಳ್ಳುಗಳು ಬರೋದು. ಸೊ ಪಾಸಿಟಿವ್ ಇಂದ ಇರಿ, ಎಲ್ಲ ಒಳ್ಳೇದಾಗತ್ತೆ. ಸೊ ರಾಮ ಹೇಳಿದ ತರನೇ ನಾವು ಹತ್ತನ ಹಾದಿಯಲ್ಲೇ ಹೊರಡೋಣ. ಏನಂತೀರ?